ಕಾಮ ಪಿಶಾಚಿ ಈ ಪತ್ರಕರ್ತ ಕಮ್ ನಿರ್ದೇಶಕ ಬೇರೆ. ಈತನ ಹೆಸರು ಶ್ರೀನಾಥ್. ಎಂಥ ಒಳ್ಳೆ ಹೆಸರಿಗೆ ಎಂಥ ಕೆಲಸ. ಮೈಸೂರಿನಲ್ಲಿ ಜರ್ನಲಿಸ್ಟ್ ಆಗಿದ್ದಂತೆ. ಈತನದ್ದೇ ಸಂಸ್ಥೆ. ಅಲ್ಲಿ 25 ಜನ ನೌಕರರು. ರೀಸೆಂಟಾಗಿ ಲವ್ ಆನ್ NH4 ಮೂವಿ ಮಾಡ್ತೀನಿ ಅಂತ ಪ್ರೆಸ್ ಮೀಟ್ ಮಾಡಿ ಪ್ರೊಡ್ಯೂಸರ್ಸ್ಗಳಿಗೂ ಚಳ್ಳೆ ಹಣ್ಣು ತಿನ್ನಿಸಿದ್ದ ಈ ಪುಣ್ಯಾತ್ಮ. ನಾಯಿ ಇರುವಂತೆ ನನ್ನ ಜೊತೆ ಫ್ರೀ ಆಗಿರಿ ಅಂತ ಹೇಳಿ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಿದ್ದಂತೆ. ಈ ಕಿರಾತಕ ಬಾಡಿ ಸ್ಟ್ರಕ್ಚರ್ನ ಹೇಗೆ ಮೇಂಟೈನ್ ಮಾಡಬೇಕು, ಹೇಗೆ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಯಾವಾಗಲೂ ಕಮೆಂಟ್ ಕೊಡ್ತಿದ್ದಂತೆ. ಸಂಬಳನೇ ಏನಕ್ಕೆ ನಂಬ್ತೀರಾ? ಒಂದು ಹುಡುಗಿರಾಗಿ ಮೂವ್ ಆನ್ ಆಗಬೇಕು. ಸಂಬಳನ ಬೇರೆ ರೀತಿನೇ ಸಂಪಾದನೆ ಮಾಡ್ಬೋದು, ತುಂಬ ದುಡ್ಡು ಮಾಡ್ಬೋದು. ನಾನು ಕೆಲವೊಂದು ಹೀರೋಯಿನ್ಸ್ನ ಹಾಗೆ ಮಾಡಿದ್ದೀನಿ ಅಂತೆಲ್ಲ ಹೇಳ್ತಿದ್ದಂತೆ. 25ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಿರೋ ಈತನ ಸಂಸ್ಥೆಯಲ್ಲಿ ಹುಡುಗಿಯರೇ ಜಾಸ್ತಿ. ಅದರಲ್ಲೂ ಅವರಿಗೆ ಪರ್ಸನಲ್ ಇಂಟರ್ವ್ಯೂ ಬೇರೆ. ಆ್ಯಂಕರ್ ಆಗಬೇಕಾ, ಮಾಡೆಲ್ ಆಗಬೇಕಾ ಅಂದರೆ ನಮ್ಮ ಚಾನಲ್ಗೆ ಬನ್ನಿ ಅಂತ ಹೇಳಿ 2 ರಿಂದ 3 ಗಂಟೆ ಪರ್ಸ್ನಲ್ ಆಗಿ ಮಾತನಾಡ್ತಾ ಇದ್ದಂತೆ. 6 ತಿಂಗಳಿನಿಂದ ಚಾನಲ್ ಮಾಡ್ತೀನಿ ಅಂತ ಹೇಳಿ ಎಂಪ್ಲಾಯೀಸ್ಗೂ ಹಣ ನೀಡದೆ ಮೋಸ ಮಾಡಿ ಈಗ ನಾಪತ್ತೆಯಾಗಿದ್ದಾನೆ. ಇಂಥವ್ರಿಂದಲೇ 4th ಪಿಲ್ಲರ್ ಆಫ್ ಡೆಮೋಕ್ರಸಿ ಅಂತಲೇ ಕರೆಸ್ಕೊಂಡಿರೋ ಮೀಡಿಯಾ ಹೆಸರು ದಿನ ಬಿಟ್ಟು ದಿನ ಹಾಳಾಗ್ತಾನೆ ಇದೆ. ಇಂಥವ್ರನ್ನ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ ಸ್ಯಾಂಡಲ್ವುಡ್ ಸೆಂಟ್ರಲ್. ನಮಸ್ಕಾರ, ನಿಮ್ಮ ಉಪೇಂದ್ರ ಮಾತಾಡ್ತಿದ್ದೀನಿ. ಹಾಯ್ ಗಾಯ್ಸ್, ನಾನು ನಿಮ್ಮ ರಾಗಿಣಿ ದ್ವಿವೇದಿ. ಹಾಯ್ ನಮಸ್ಕಾರ, ನಾನು ನಿಮ್ಮ ದಿಗಂತ್ ಮಾತಾಡ್ತಾ ಇದ್ದೀನಿ. ಸ್ಯಾಂಡಲ್ವುಡ್ ಸೆಂಟ್ರಲ್ ಎಕ್ಸ್ಕ್ಲೂಸಿವ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಸ್ಯಾಂಡಲ್ವುಡ್ ಸೆಂಟ್ರಲ್.